ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವ ಗ್ರಾಮಕ್ಕೆ ಎಷ್ಟು ಹಣ ಸಂದಾಯವಾಗಿದೆ ನೋಡೋಣ ಬನ್ನಿ. ಅಡಿಕೆ ಹಾಗೂ ಕಾಳುಮೆಣಸು ಬೆಳೆಗಾರರಿಗೆ ಫಸಲ್ ಬಿಮಾ ಯೋಜನೆ ಪರಿಹಾರ ಮೊತ್ತ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತಿದೆ. ಸಿರಸಿ ಬಂಡಲ್ ಗ್ರಾಮಸ್ಥರಿಗೆ ಪ್ರತಿ ಗುಂಟೆಗೆ 909 ರೂಪಾಯಿಯಂತೆ ಜಮಾ ಆಗುತ್ತಿದ್ದು, ಅದೇ ತಾಲೂಕಿನ ದೊಡ್ಡನಳ್ಳಿ ಗ್ರಾಮದವರಿಗೆ ಗುಂಟೆಗೆ 50 ರೂಪಾಯಿ ಜಮಾ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಡಿಕೆ ಹಾಗೂ ಕಾಳುಮೆಣಸು ಬೆಳೆಗಾರರಿಗೆ ಹಂತ ಹಂತವಾಗಿ ಫಸಲ್ ಬಿಮಾ ಯೋಜನೆ ಬೆಳೆ ವಿಮೆ ಆಗುತ್ತಿದೆ. ಒಟ್ಟು 3 ಹಂತದಲ್ಲಿ ಪರಿಹಾರ ಹಣ ಬಿಡುಗಡೆಯಾಗಿದ್ದು, ಇಡೀ ಜಿಲ್ಲೆಗೆ ಸುಮಾರು 85 ಕೋಟಿ ರೂಪಾಯಿ ಬರುವ ನಿರೀಕ್ಷೆ ಇದೆ. ಸದ್ಯ ಸಿರಸಿ, ಹೊನ್ನಾವರ, ಯಲ್ಲಾಪುರ, ಹಳಿಯಾಳ, ಜೊಯ್ಡಾ ತಾಲೂಕಿನ ಕೆಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರೈತರ ಖಾತೆಗೆ ಹಣ ಸಂದಾಯವಾಗಿದೆ. ಪ್ರಕೃತಿ ವಿಕೋಪದ ಅಡಿ ಆದ ಹಾನಿ ವೇಳೆ ಇದ್ದ ಹವಾಮಾನ ಆಧರಿಸಿ ಬೆಳೆ ವಿಮೆ ಮಾಡಿಸಿದವರಿಗೆ ಪರಿಹಾರ ನೀಡಲಾಗುತ್ತಿದೆ. ಬೆಳೆ ವಿಮೆ ಪರಿಹಾರ ಒದಗಿಸುವುದಕ್ಕಾಗಿ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೇಂದ್ರದ ಮೇಲೆ ಒತ್ತಡ ಹಾಕಿದ್ದು, ಅದರ ಪರಿಣಾಮವಾಗಿ ರೈತರ ಖಾತೆಗೆ ಹಣ ಬರುತ್ತಿದೆ. ಸಿರಸಿಯ ಬಂಡಲ ಗ್ರಾಮದ ರೈತರ ಖಾತೆಗೆ ಹೆಚ್ಚಿನ ಮೊತ್ತ ಸಂದಾಯವಾಗಿದೆ. ಅತಿ ಕಡಿಮೆ ಮೊತ್ತವು ಸಿರಸಿ ತಾಲೂಕಿನ ರೈತರಿಗೆ ಸಿಕ್ಕಿದ್ದು, ದೊಡ್ಡನಳ್ಳಿ ಭಾಗದ ರೈತರ ಖಾತೆಗೆ ಗುಂಟೆಗೆ 50 ರೂಪಾಯಿ ಹಾಗೂ ಬೈರುಂಬೆ ಭಾಗದ ರೈತರಿಗೆ ಗುಂಟೆಗೆ 99 ರೂಪಾಯಿ ಆಧಾರದಲ್ಲಿ ಹಣ ಜಮಾ ಆಗುತ್ತಿದೆ. ಇದರೊಂದಿಗೆ ಹೊನ್ನಾವರದ ಬಳಕೂರು ಗ್ರಾಮದವರಿಗೆ ಗುಂಟೆಗೆ 681 ರೂಪಾಯಿ, ಚಂದಾವರ ಭಾಗದವರಿಗೆ ಗುಂಟೆಗೆ 684 ರೂಪಾಯಿ, ಹಳದಿಪುರ ಭಾಗದವರಿಗೆ 649 ರೂಪಾಯಿ, ಹೊಸಕುಳಿ ಭಾಗದವರಿಗೆ 708 ರೂಪಾಯಿ, ಕಡತೋಕ ಕಡೆ 680 ರೂಪಾಯಿ, ಕಡ್ಲೆ ಕಡೆ 657 ರೂಪಾಯಿ, ಕೆಳಗನೂರು ಭಾಗದ ರೈತರಿಗೆ 631 ರೂಪಾಯಿ, ಕೋಡಾಣಿ ಭಾಗದ ರೈತರಿಗೆ 707 ರೂಪಾಯಿ, ಮಾಗೋಡು ಭಾಗದ ರೈತರಿಗೆ 808 ರೂಪಾಯಿ, ಮೇಲಿನ ಇಡಗುಂಜಿ ಕಡೆ 761 ರೂಪಾಯಿ, ನವಿಲಗೋಣದಲ್ಲಿ 649 ರೂಪಾಯಿ ಹಾಗೂ ಸಾಲಕೋಡು ಭಾಗದಲ್ಲಿ 708 ರೂಪಾಯಿ ದರದಲ್ಲಿ ಪ್ರತಿ ಗುಂಟೆಗೆ ಬೆಳೆ ವಿಮೆ ಪರಿಹಾರ ಸಿಗುತ್ತಿದೆ. ಹೊನ್ನಾವರದಲ್ಲಿ ಮಂಕಿ ಅನಂತವಾಡಿ ಭಾಗದವರಿಗೆ ಕಡಿಮೆ ಎಂದರೆ ಪ್ರತಿ ಗುಂಟೆಗೆ 320 ರೂಪಾಯಿ ದರದಲ್ಲಿ ಬೆಳೆ ವಿಮೆ ಪರಿಹಾರ ಸಿಗುತ್ತಿದೆ. ಸಿರಸಿಯ ಬಂಡಲ್ ಹೊರತುಪಡಿಸಿದರೆ ಸಿದ್ದಾಪುರ ತಾಲೂಕಿನ ಹೆಗ್ಗರಣಿ ಭಾಗದ ರೈತರಿಗೆ ಹೆಚ್ಚಿನ ಮೊತ್ತದ ಪರಿಹಾರ ಸಿಕ್ಕಿದೆ. ಸಿದ್ದಾಪುರದ ಹೆಗ್ಗರಣಿ ಭಾಗದಲ್ಲಿ ಪ್ರತಿ ಗುಂಟೆಗೆ 890 ರೂಪಾಯಿ, ನೀಲ್ಕೋಡು ಭಾಗದವರಿಗೆ ಗರಿಷ್ಠ 890 ಹಾಗೂ ತಂಡಾಗುಂಡಿ ಭಾಗದಲ್ಲಿ 890 ರೂಪಾಯಿ ಪರಿಹಾರ ಸಿಕ್ಕಿದೆ. ಸಿದ್ದಾಪುರದ ತಾರಹಳ್ಳಿ, ಕಾನಸೂರು ಹಾಗೂ ತ್ಯಾಗಲಿ ಭಾಗದ ರೈತರಿಗೆ ಕನಿಷ್ಠ ಪ್ರತಿ ಗುಂಟೆಗೆ 126 ರೂಪಾಯಿ ದರದಲ್ಲಿ ಪರಿಹಾರ ಜಮಾ ಆಗುತ್ತಿದೆ. ಇನ್ನು ಸಿರಸಿಯ ಕಾನಗೋಡು ಭಾಗದಲ್ಲಿ 661 ರೂಪಾಯಿ, ಉಂಚಳ್ಳಿ ಕಡೆ 671 ರೂಪಾಯಿ ಹಾಗೂ ವಾನಳ್ಳಿ ರೈತರಿಗೆ ಪ್ರತಿ ಗುಂಟೆಗೆ 641 ರೂಪಾಯಿ ಗರಿಷ್ಠ ಪ್ರಮಾಣದಲ್ಲಿ ಬೆಳೆಯ ವಿಮೆ ಪರಿಹಾರ ದೊರೆತಿದೆ. ಮುಂಡಗೋಡು ಬೆಡಸಗಾಂವು ಗ್ರಾಮಕ್ಕೆ ಗರಿಷ್ಠ 768 ರೂಪಾಯಿ ಪರಿಹಾರ ಸಿಕ್ಕಿದೆ. ಮುಂಡಗೋಡಿನ ಮಳಗಿ ಭಾಗದ ರೈತರಿಗೆ 139 ರೂಪಾಯಿ ದರದಲ್ಲಿ ಬೆಳೆ ಪರಿಹಾರ ದೊರೆಯುತ್ತಿದೆ. ಯಲ್ಲಾಪುರದ ಉಮ್ಮಚ್ಗಿ ಭಾಗದಲ್ಲಿ 440 ರೂಪಾಯಿ, ಇಡಗುಂದಿ ಭಾಗದ ರೈತರಿಗೆ 259 ರೂಪಾಯಿ, ಕುಂದರಿಗಿ 185 ರೂಪಾಯಿ ಹಾಗೂ ಪಟ್ಟಣದ ಪ್ರದೇಶದವರಿಗೆ 335 ರೂಪಾಯಿ ಪ್ರತಿ ಗುಂಟೆ ದರದಲ್ಲಿ ಬೆಳೆ ವಿಮೆ ಪರಿಹಾರ ಸಿಗುತ್ತಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಯಾವ ಗ್ರಾಮಕ್ಕೆ ಎಷ್ಟು ಎಂಬುದನ್ನು ಸಂಕ್ಷಿಪ್ತವಾಗಿ ಕೇಳಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಬೇರೆಯವರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.